ನಮಸ್ಕಾರ. ಯಾದಗಿರಿಯ ಜನತೆಗೆ, ನಾವು ಯಾದಗಿರಿಯ ಆಟೋ ಚಾಲಕರು ಇಲ್ಲಿ ನಗರಸಭೆಯ ಮುಂದೆ ಕೂತ್ಕೊಳ್ಳೋಕ್ಕೆ ಕಾರಣವೇನೆಂದರೆ, ಇಂದು ಹೊಸ ಬಸ್ ಸ್ಟ್ಯಾಂಡ್ ಹತ್ತಿರ ನಾವು ಆಟೋ ನಿಲ್ಲಿಸಲು ಜಾಗ ಇರುವುದಿಲ್ಲ. ಒಂದು ಕಡೆಗೆ ನಿಲ್ಲಿಸಿರ್ತೀವಿ, ಇನ್ನೊಂದು ಕಡೆ ನಿಲ್ಲಿಸಿರೋದಿಲ್ಲ. ಆ ನಿಲ್ಲಿಸೋ ಕಾರಣಕ್ಕಾಗಿ ಈ ಬಂಡಿ ದಿನನಿತ್ಯ ವ್ಯಾಪಾರಿದವರು ಅಲ್ಲಿ ಬಂದು ನಮಗೆ ಅಡೆತಡೆ ಮಾಡಿದ್ದಾರೆ. ಆದ ಕಾರಣಕ್ಕಾಗಿ ಈ ನಗರಸಭೆ ಮುಂದೆ ನಾವು ನಮ್ಮ ಆಟೋ ನಿಲ್ಲಲು ಸ್ಥಳವನ್ನು ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾವು ಇಲ್ಲಿ ಬಂದು ಕೇಳಿಕೊಳ್ಳುತ್ತೇವೆ. ಏಕಾಏಕಿ ಯಾಕೆ ಮಾಡ್ತಾಯಿದ್ದೀವಿ ಅಂದರೆ, ನಾವು ದಿನನಿತ್ಯ ಚಾಲ್ತಿಯಲ್ಲಿ ಇದ್ದಿದ್ದೀವಿ. ಅಲ್ಲಿ ನಾವು ಸ್ಟ್ಯಾಂಡ್ ನಗರಸಭೆ ಕೊಟ್ಟಿದೆ ಮತ್ತು ಬಸ್ ಸ್ಟ್ಯಾಂಡ್ನೇ ಕೊಟ್ಟಿದ್ದೆ. ಅದು ಓಪ್ನಿಂಗ್ ಮಾಡುವಾಗ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು ಓಪ್ನಿಂಗ್ ಬಂದಿದ್ದರು. ಆವಾಗ ನಾವು ಮನವಿ ಕೊಟ್ಟಿದ್ದೀವಿ ಬಸ್ ಸ್ಟ್ಯಾಂಡಿಗೆ ಅಂತೇಳಿ. ಆವಾಗ ಅವರು ಒಪ್ಪಿಕೊಂಡಿದ್ದಾರೆ. ಬಸ್ ಡಿಪೋದವರು, ಬಸ್ ಸ್ಟ್ಯಾಂಡ್ನವರು, ಬಸ್ DC ಅವರೆಲ್ಲ ಒಪ್ಪಿಕೊಂಡಿದ್ದಾರೆ. ಆದರೆ ಅಲ್ಲಿ ನಾವು ಹಂಗೆ ನಿಂತ್ಕೊಂತ ಬಂದ್ವಿ. ಹಲವಾರು ಬಾರಿ ಮನವಿ ಕೊಟ್ಟಿದ್ದೀವಿ, ಬೋರ್ಡ್ ತೆಗಿರಿ, ನಮ್ಗೆ ಇದರಲ್ಲಿ ತೊಂದರೆ ಆಗಿದೆ ಅಂತ ಹಲವಾರು ಬಾರಿ ನಗರಸಭೆಗೆ ಮನವಿ ಕೊಟ್ಟಿದ್ದೀನಿ. ಆದರೆ ನಮ್ಮಲ್ಲಿ ಪ್ರತಿ ಕೂಡ ನಮ್ಮ ಹತ್ರ ಇದೆ. ಈ ನಗರಸಭೆದವರು ನಮಗೆ ಆಟೋ ಚಾಲಕರು ಕೇರ್ಲೆಸ್ ಮಾಡಿ ನಮ್ಮ ಸ್ಟ್ಯಾಂಡನ್ನು ಕೊಟ್ಟಿಲ್ಲ. ಆದ ಕಾರಣಕ್ಕಾಗಿ ಬಂಡಿದವರು ನಮ್ಮ ಜಾಗ ಅದ ಅಂತೇಳಿ ಅವ್ರು ಬಂದು ನಿಂತ ಸ್ಥಳಕ್ಕಾಗಿ ನಾವೆಲ್ಲ ಆಟೋ ಚಾಲಕರು ರೋಡಿಗೆ ನಿಲ್ಲಿಸಿದ್ರೆ ಪೊಲೀಸ್ ಸಿಬ್ಬಂದಿಗಳು ನಮ್ಗೆ ಪೆನಾಲ್ಟಿ ಹಾಕ್ತಾರೆ. ನಾವು ದುಡಿಯೋದು 200-300 ರೂಪಾಯಿ, 500 ರೂಪಾಯಿ ಪೆನಾಲ್ಟಿ ಹಾಕಿದ್ರೆ ನಾವೇನು ಮಾಡೋಣ? ರೋಡಿಗೆ ನಿಂತ್ರೆ ತಪ್ಪಾಗುತ್ತೆ, ಅವ್ರು ನಿಲ್ಲು ಹಾಕ್ತಾರೆ. ಅದ್ರ ಸಲಕ್ಕೆ ನಮ್ಗೆ ಸ್ಟ್ಯಾಂಡ್ ಬೇಕು, ನಾವು ಸ್ಟ್ಯಾಂಡ್ ಒಳಗೆ ನಿಲ್ತೀವಿ. ಆದ ಕಾರಣಕ್ಕಾಗಿ ಇಲ್ಲಿ ಬಂದು ಕುಂತಿದ್ದೀವಿ. ಇಷ್ಟೇ ಸರ್. ಹೇಳಬೇಕಲ್ಲ, ಎಲ್ಲ ಆಟೋದವ್ರಿಗೆ ನಿಮ್ಮ ಸಂಘಟನೆಯವರಿಗೆ ಹೇಳಬೇಕು. ಇಲ್ಲ, ಬಿಫೋರ್ ಸುದ್ದಿ ಮಾಡೋಕ್ಕಾಗಿಲ್ಲ, ಅದೇ ಹೇಳ್ತಾ ಇದ್ದೀನಿ. ಹಾಂ ಸರ, ತೆರಿಗೆ ಆಳೋರು ಪ್ಯಾಸೆಂಜರ್ ಇರ್ತಾವೆ, ಅದ್ರ ಪ್ಯಾಸೆಂಜರ್ಗೆ ಇಳಿಸಿ ಅಟ್ರಾಕ್ಟ್ ಮಾಡೋದು ಹೆಂಗಿರ್ತದೆ? ನಾವು ಪ್ಯಾಸೆಂಜರ್ಗೆ ಇಳಿಸಿ ತೊಂದರೆ ಮಾಡ್ಬೇಕಂತ ಅವಶ್ಯಕತೆ ಇಲ್ಲ ಸರ್. ಇಲ್ಲ ಸರ್, ನಾವು ಮಾಡಿಲ್ಲ, ಆ ಟೈಪ್ ಮಾಡಿಲ್ಲ ಗುರುವೇ. ದಯವಿಟ್ಟು ನಮ್ಮ ನಿಂದ್ರಕ್ಕೆ ಜಾಗ ಕೇಳಿದ್ದೀವಿ ಅಷ್ಟೇ. ಆದ ಕಾರಣಕ್ಕಾಗಿ ಬಂದಿದ್ದೀವಿ. ನಮಗೆ ಜಾಗ ಸ್ಥಳೀಯವಾಗಿ ಮಾಡಿಕೊಟ್ರೆ ಸಾಕು. ನಾವು ಇದರಲ್ಲಿ ನಾವೇ ಸ್ಟ್ರೈಕ್ ಮಾಡ್ತಾ ಇಲ್ಲ, ಮನವಿ ಮಾಡಿಕೊಳ್ಳೋತ್ತೀವಿ. ನಾವು ಸ್ಟ್ರೈಕ್ ಮಾಡ್ತಾ ಇಲ್ಲ, ಮನವಿ ಮಾಡಿಕೊಳ್ಳೋಕೆ ಹತ್ತಾರು ಬಾರಿ ಬೋರ್ಡ್ಗಳು ತೆಗಿರಂತ ಮನವಿನ ಮಾಡ್ಕೊಂಡಿದ್ದೀವಿ. ಈಗ ನಾವು ಮನವಿ ಮಾಡ್ಕೊತೀವಿ, ಸ್ಟ್ರೈಕ್ ಮಾಡ್ತಾ ಇದ್ದಿಲ್ಲ. ಈಗ ದಿನ ಕೊಡೋದಿಲ್ಲ ಅಂದರೆ ನಾವು ಇಲ್ಲಿ ಇದನ್ನು ಕೇಳ್ಕೊಂಡು ನಗರಸಭೆದವ್ರಿಗೆ, ನಗರ ಆಯುಕ್ತರಿಗೆ ಮಾತಾಡ್ಕೊಂಡು ಹೋಗ್ತೀವಿ. ನಾಳೆ ಮನವಿ ಕೊಡ್ತೀವಿ, 8 ದಿನ ಟೈಮ್ ಕೊಡ್ತೀವಿ. ಆ ನಂತರ ನಿರಂತರವಾಗಿ ಒಳಗಡೆ ಯಾರಿಗೆ ಬಿಡ್ಲಾರ್ದಂಗೆ ಸ್ಟ್ರೈಕ್ ಮಾಡ್ತೀವಿ. ಸ್ಟ್ರೈಕ್ ಧರಣಿ ಕೂಡಕತ್ತೀವಿ ಅಂದರೆ ಯಾರಿಗೆ ಬಿಡ್ಲಾರ್ದಂಗೆ, ಕಾನೂನು ಪರವಾಗಿ ಕಾನೂನಿನಲ್ಲಿ ಪರವಾನಿಗೆ ತಗೊಂಡು ನಾವು ಯಾರಿಗೆ ಬಿಡ್ಲಾರ್ದಂಗೆ ನಿರಂತರವಾಗಿ ಕುಂದಿರ್ತೀವಿ. ಇದಕ್ಕೆ ನಾವು ಶತಸಿದ್ಧ. ಜೈ ಭೀಮ್, ನಮೋ ಬುದ್ಧಾಯ.